ಖಂಡಿತ ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದು ನಾನು ನೋಡಿದ್ದೀನಿ. ನಾನು ಆ ಥರ ಯಾರೂ ಒತ್ತಡ ಮಾಡೋಕ್ಕೆ ಹೋಗಿಲ್ಲ. ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ನನ್ನನ್ನು ಅಂತೇಳ್ಬಿಟ್ಟು ಅದು ಒಂಥರ ಬಂತು. ಅದು ಆ ಥರ ನಾನು ಯಾವುದೂ ಇಲ್ಲ. ನಾನು ಅವ್ರು ಭಾಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ಥರ ಮಾಡುವಾಗ ಯಾರು ಅವರು ಇದು ಮಾಡ್ತಾರೆ? ಅವ್ರ ಪರ ಯಾರು ನಿಂತ್ಕೊತಾರೆ ಹೇಳಿ? ಈ ಥರ ಮಾಡಿದಾದ್ಮೇಲೆ ಯಾರು ಅವ್ರ ಪರ ನಿಂತ್ಕೊತಾರೆ? ತಪ್ಪೇ. ಉಪ್ಪು ಕುಡಿಯೋ ನೀರು ಕುಡಿಲೇಬೇಕು ತಾನೆ, ಯಾರನ್ನ ಇಲ್ಲಿ ಎನಿಬಡಿ. ನಾನಿದ್ರು ಅಷ್ಟೇ, ದರ್ಶನ್ ಇದ್ರು ಅಷ್ಟೇ, ಇನ್ನೊಬ್ಬ ಇದ್ರು ಅಷ್ಟೇ, ಯಾರಿದ್ರು ಅಷ್ಟೇ. ಕಾನೂನು ಸುಮ್ಮನೆ ನನ್ನ ಹೆಸರು ನೇರವಾಗಿ ಹೇಳಿಲ್ಲ ನೀವೆಲ್ಲ, ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದೆ, ಅನಿಸ್ತು. ನನ್ನ ಹೇಳ್ತಾ ಇದ್ದೀರಾ, ಆ ಥರ ಯಾವುದೂ ಇಲ್ಲ. ಅದು ಏನಿದೆ ಕಾನೂನು ಚೌಟಗಳಲ್ಲಿ ತನಿಖೆ ನಡೀತಾ ಇದೆ. ಈಗ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ. ಯಾರು ಮಾಡಿದ್ದಾರೆ? ಯಾರು? ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ನಾನು ನೋಡಿಲ್ಲ, ನಾನು ಕೇಳ್ಪಟ್ಟು ನನಗೆ ನಾನು ನೋಡಿಲ್ಲ, ಅದು ನೋಡಿಲ್ಲ ನಾನು. ಈಗ ವಿಜಯಪುರ ಶಾಸಕ ಯತ್ನಾಳ್ ಅವರು ಹೇಳ್ತಾರೆ ವಕಫ್ ಆಸ್ತಿ 12 ಲಕ್ಷ ಎಕರೆ ಇದೆ, ಅದನ್ನ ಬಡವರಿಗೆ 12 ಲಕ್ಷ ಎಲ್ಲ 34 ಲಕ್ಷ ಇರೋದು. 12 ಲಕ್ಷ ಇಲ್ಲ, ವಫ್ ಆಸ್ತಿ ಇರೋದು 34,000 ಎಕರೆ ಇರೋದು. ವಫ್ ಕೊಟ್ಟಿರೋದು ಯಾರು ದಾನಿಗಳು ಕೊಟ್ಟಿರೋದು. ಯಾರು? ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಅಲ್ಲ, ಅದು ನನ್ನ ಆಸ್ತಿ ಇಲ್ಲ, ಎತ್ತಿ ಬಡವರು ಕೊಡೋಕ್ಕೆ. ಅದು ಈಗ ನಮ್ಮ ಅಪ್ಪನ ಆಸ್ತಿ ಇದ್ದರೆ ನಾನು ಯಾರಿಗಾನ ಕೊಡ್ಕೊಬೋದು, ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಇದ್ದರೆ ಅವ್ರು ಯಾರಿಗಾನ ಕೊಡ್ಬೋದು. ಇದು ಯಾರೋ ದಾನಿಗಳು ಇದು ವಫ್ ಮಾಡಿ ಮುಸಲ್ಮಾನ್ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ದಾನ ಮಾಡಿರೋದು. ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ. ಅವ್ರು ಯಾವುದೋ ಹಿನ್ನೆಲೆಯಲ್ಲಿ ದಾನ ಮಾಡುವಾಗೂ ಪರ್ಟಿಕ್ಯುಲರ್ಲಿ ಇಂಥದ್ದನ್ನೇ ಯೂಸ್ ಮಾಡಬೇಕಂತ. ಎಜುಕೇಷನ್ ಪರ್ಪಸ್ ಯೂಸ್ ಮಾಡಬೇಕು, ಖಬ್ರಸ್ತಾನ್ ಯೂಸ್ ಮಾಡಬೇಕು, ಈದ್ಗಾ ಯೂಸ್ ಮಾಡಬೇಕು, ಇಲ್ಲ ಮಸೀದಿ ಕಟ್ಟಬೇಕು, ಜನಗಳಿಗೆ ಒಳ್ಳೇದಾಗದಂತಾನೆ ದಾನ ಮಾಡೋದು. ಸುಮ್ಮನೆ ಯಾರೂ ಕೊಡಲ್ಲ. ಏನಕ್ಕಂದ್ರೆ ಅವ್ರ ರಿಲೇಷನ್ನು ಇರ್ತಾರೆ. ಅದು ಬಿಟ್ಟು ಏನಕ್ಕೆ ಇದು ಮಾಡ್ತಾರೆ? ಈಗ ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ದಿದ್ರೆ, ನಮ್ಮ ಅಪ್ಪನ ಆಸ್ತಿ ಇದ್ದಿದ್ರೆ ನಾವು ಯಾರಿಗಾನ ಹಂಚ್ಬೋದು. ಯಾರ ಅಪ್ಪನ ಆಸ್ತಿ ಇಲ್ಲಲ್ಲ, ಇದು ವಫ್ ಆಸ್ತಿ. ಇದು ಹೆಚ್ಚಿನ ಡಿಸಿಎಂ ಸ್ಥಾನಗಳಿಗೆ ಈಗ ಬೇಡಿಕೆ ಶುರುವಾಗಿದೆ ಸರ್. ಇನ್ನಷ್ಟು ಡಿಸಿಎಂ ಸ್ಥಾನಗಳನ್ನ ಕೊಡಬೇಕು ಅಂತ. ಇಲ್ಲ, ಮುಂಚೆಯಿಂದ ಎಲ್ಲರಿಗೂ ಅದು ಕೇಳೋದ್ರಲ್ಲಿ ತಪ್ಪೇನಿದೆ? ಅದು ಕೇಳೋ ತಪ್ಪೇನಿದೆ? ಎಲ್ಲರಿಗೂ ಒಂದು ಇದ್ದೇ ಇರ್ತದೆ. ಅವ್ರ ಸಮಾಜದಲ್ಲಿ ಎಲ್ಲರಿಗೂ ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ. ಅದ್ರಲ್ಲಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ. ಮುಸ್ಲಿಂ ಎಲ್ಲ ಸಮಾಜದ್ದು ಬೇಡಿಕೆ ಇದೆ. ಮುಸ್ಲಿಂ ಸಮಾಜದ್ದು ಇದೆ, ಲಿಂಗಾಯತ ಸಮಾಜಕ್ಕೂ ಇದೆ, ಒಕ್ಕಲಿಗರ ಸಮಾಜದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಆಗಿದ್ದಾರೆ, SC ಸಮಾಜಕ್ಕೂ ಇದೆ. ಎಲ್ಲ ಸಮಾಜ ಕೇಳ್ತಾವ್ರೆ, ಕೇಳೋದ್ರಲ್ಲಿ ತಪ್ಪೇನಿದೆ? ಅದು ಮುಂದೆ ನಮ್ಮ ಪಕ್ಷ ಏನು ಹೈಕಮಾಂಡ್ ಪಕ್ಷ. ನಾವು ಬೇಡಿಕೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಕೊಡೋರು ಯಾರು? ಹೈಕಮಾಂಡ್. ಈಗ ತೀರ್ಮಾನ ಮಾಡೋದು ಹೈಕಮಾಂಡ್. ತೀರ್ಮಾನಗಳು ಬೇಗ ಆಗದೆ ಹೋದರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗುತ್ತೆ. ಯಾವುದು? ಆಂತರಿಕ ಇದನ್ನು ಶುರುವಾಗುತ್ತೆ. ಯಾವುದಕ್ಕೆ? ಇಲ್ಲ, ಆ ಥರ ಏನಿಲ್ಲ. ಬೇಡಿಕೆ ಇಟ್ಟಿದ್ದೀವಿ. ಈಗ ನಮ್ಮ ಮಂತ್ರಿ ಕೆಲಸ ಮಾಡ್ತಾ ಇಲ್ವಾ? ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಈಗ ನಾವು ಗ್ಯಾರಂಟಿ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆದವ್ರು ನೋಡಿರ್ಬೋದು. ನಾವು ಗ್ಯಾರಂಟಿಗಳು ಕೊಟ್ಟಿರೋದು ನಾವು ರಾಜಕೀಯ ಲಾಭ ಆಗಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ. ನಾವು ಬಡವರಿಗೆ ನಮ್ಮ ಸರ್ಕಾರ ಬಂದು ಬಡವ್ರಿಗೆ ಸಹಾಯ ಆಗಲಿ ಅಂತ ಹೇಳಿರೋದು. ಇನ್ನು ನಾವು ನೆನ್ನೆ ಮಾನ್ಯ ಮುಖ್ಯಮಂತ್ರಿನೂ ಹೇಳಿಕೆ ಕೊಟ್ಟಿದ್ದಾರೆ. ಈ ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ. ನಾನು ಇರೋವರೆಗೂ ಗ್ಯಾರಂಟಿ ಮುಂದೋಗ್ತದೆ. ಇನ್ನು ಮುಂದೆನೂ ಈ ಗ್ಯಾರಂಟಿಗಳು ಆಗ್ತಾ ಇದೆಯಲ್ಲ. ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇಲ್ಲ ಎಲ್ಲ ಕರ್ನಾಟಕ ಭಾಗದ KBJNL ಯಾವುದೇ ಗುತ್ತಿಗೆ ಕಾಮಗಾರಿನೇ ಆರಂಭ ಆಗಿಲ್ಲ. ಇಲ್ಲ ಖಂಡಿತ ಆಗ್ತದೆ. ಈಗ ಎಲ್ಲ ಕಡೆ ಅನುದಾನನೂ ಕೊಡ್ತವ್ರೆ, MLAಗಳಿಗೂ ಅನುದಾನ ಕೊಟ್ಟವ್ರೆ. ಈಗ ಬೆಂಗಳೂರು ಸಿಟಿಯಲ್ಲಿ ನನಗೆ ನಮ್ಮ ಸರ್ಕಾರ ಬಂದಾದಮೇಲೆ 130 ಕೋಟಿ ಅನುದಾನ ತೊಗೊಂಡಿದ್ದೀನಿ ನನ್ನ ಕ್ಷೇತ್ರದಲ್ಲೇ, ಚಾಮರಾಜಪೇಟೆ ಕ್ಷೇತ್ರದಲ್ಲೇ. ನಮ್ಮ ಸರ್ಕಾರ ಬಂದು 1 ವರ್ಷದಲ್ಲೇ ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮಗೆ ಅಷ್ಟು ದುಡ್ಡನ್ನು ಸಿಗಲಿಲ್ಲ. ಈ ಬಾರಿ ನಮ್ಮ ಸರ್ಕಾರ ಬಂದಾದಮೇಲೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದಮೇಲೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು 130 ಕೋಟಿ ಕೊಟ್ಟಿದ್ದಾರೆ. ಇನ್ನೊಂದೊಂದು ಭಾಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು, ರೋಡ್ ವೆಂಡಿಂಗ್ ಆಗೋದು 160 ಕೋಟಿದು. ಅದು ನಿನ್ನೆ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವ್ರೆ. ಎಲ್ಲಿ ನಿಂತಿದೆ ಕೆಲಸಗಳು ಅದಾಗ ನಡೀತಾ ಇದೆ. ಸರ್, ಈಗ ನಿಮ್ಮದೇ ಹಿರಿಯ ಶಾಸಕರು ಅಪ್ಪಾಜಿ ನಾಡುಗೌಡ ಇಂಡಿ ಶಾಸಕರಾಗಿರ್ಬೋದು, ಇವರಿಗೆ ಅಸಮಾಧಾನ ಹೊರಗ್ತಾ ಇದೆ ಸರ್. ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ. ಈಗ ನಿರೀಕ್ಷೆ ಜಾಸ್ತಿ, ನಿರೀಕ್ಷೆ ಇಲ್ಲ ಅಂತ ಇಲ್ಲ. ಜನ ನಿರೀಕ್ಷೆ ಬಯಸ್ತವ್ರೆ. ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ. ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ಕೆ ಸಿದ್ಧ ಇಲ್ಲ ನಾನು. ಹೌದು, ಈಗ ಈ 5 ಗ್ಯಾರಂಟಿಗೆ ಕನಿಷ್ಠ 55,000 ಕೋಟಿ ಬೇಕಾಗ್ತದೆ. ಅದರಲ್ಲಿ ಸ್ವಲ್ಪ ಅನುದಾನ ಕೊಡೋಕ್ಕೆ ಸ್ವಲ್ಪ ಇದಾಗ್ತದೆ, ಇಲ್ಲ ಅಂತ ಇಲ್ಲ. ಅಂದರೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸ ಮಾಡೋಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಆ ಥರ ಇಲ್ಲ. ಕೊಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರಲ್ಲ, ಮಾಡ್ಕೊಂಡು ಬಂದಿದ್ದೀವಿ. ಥ್ಯಾಂಕ್ ಯು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.